ಹಿಂದೆ ಬೈಕೊಳ್ತಾರೆ ಯಾರಾದರೂ ಅಂತಂದರೆ ನೀವು ಅದಕ್ಕೆ ಬೇಸರ ವ್ಯಕ್ತಪಡಿಸೋಂಗಿಲ್ಲ, ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆಂದರೆ ಹಿಂದೆ ಬೈಕೊಳ್ಳೋದ್ರಿಂದನೇ ಆ ಒಂದು ಸಮಯದ ಅವಧಿಯಲ್ಲಿ ಎಷ್ಟೋ ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿಯುವಂಥ ಒಂದು ಸುವ್ಯವಸ್ಥೆ ಇದರಲ್ಲಿ ನಡೀತಾ ಇದೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ. ಸಾಕಷ್ಟು ಜನ ಸ್ನೇಹಿತರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ವಿಷಯ ಏನು ಅಂದರೆ, ಸ್ನೇಹಿತರು ಅಥವಾ ಬಂಧು ಬಳಗದವರು, ನೆರೆಹೊರೆಯವರು ಇವರೆಲ್ಲರೂ ಕೂಡ ಹಿಂದೆ ಬೈಕೊಳ್ತಾರೆ. ಆ ಬೈಕೊಂಡವ್ರಿಗೆ ನಮ್ಮ ಕಿವಿಗೆ ಬಿದ್ದಾಗ ಬಹಳ ಬೇಸರ ಆಗುತ್ತೆ. ಅದನ್ನು ಹೇಗೆ ನಾವು ಸಂಭಾಳಿಸಬೇಕು, ಇದನ್ನು ಸ್ವೀಕರಿಸುವಂಥ ರೀತಿ ನೀತಿ ಹೇಗೆ, ದಯಮಾಡಿ ತಿಳಿಸ್ಕೊಡಿ ಅಂತ. ಸ್ನೇಹಿತರೆ, ಹಿಂದೆ ಬೈತಾ ಇದ್ದಾರೆ, ಆದರೂ ನಿಮ್ಮ ಕಿವಿಗೆ ಹೇಗೋ ಬಿದ್ದಿದೆ, ಅದನ್ನೇ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೇನಾದರೂ ಮುಂದೆ ಬೈದರೆ ನಿಮಗೆ ನಿಜವಾಗ್ಲೂ ತಡ್ಕೊಳ್ಳೋವಂಥ ಕೆಪಾಸಿಟಿ ಇದೆಯಾ? ಇದು ಮೊದಲನೇ ಪ್ರಶ್ನೆ. ನನಗನ್ಸುತ್ತೆ ಈ ರೀತಿ ಮುಂದೆ ಬೈಸ್ಕೊಳ್ಳೋವಂಥವ್ರು ಬಹಳ ಬಹಳ ಕಡಿಮೆ. ಒಂದು 3-7% ಜನ ಸಿಗಬಹುದಷ್ಟೇ. ಇನ್ನು 93 ಜನಕ್ಕೆ ಮುಂದೆ ಬೈಸ್ಕೊಳ್ಳೋಂಥ ಹವ್ಯಾಸಗಳಿಲ್ಲ, ಅವ್ರಿಗೆ ತಡೆಯೋ ಶಕ್ತಿ ಕೂಡ ಇಲ್ಲ. ಎನಿವೆ, ಅದನ್ನು ಬಿಡಿ. ಹಿಂದೆ ಬೈಕೊಳ್ಳೋರಿಗೆ ನೀವು ಮಾಡಬೇಕಾಗಿರುವಂಥ ಒಂದು ಮಹತ್ ಕಾರ್ಯ ಏನು ಅಂತಂದರೆ, ನೀವು ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತಂದರೆ, ನನ್ನನ್ನು ಯಾರಾದರೂ ಹಿಂದೆ ಬೈಕೊಂಡ್ರೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ, ಭಗವಂತನ ಬೇಡ್ಕೊಳ್ತೀನಿ, ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಚೈತನ್ಯ ಸಿಗಲಿ, ಇನ್ನೂ ಹೆಚ್ಚಾಗಿ ಬೈಕೊಳ್ಳಿ ಅಂತ. ಕಾರಣ ಏನು ಅಂತಂದರೆ, ನೀವು ನಾನು ಹೇಳುವಂತಹ ಲೆಕ್ಕಾಚಾರವನ್ನು ಬಹಳ ಗಮನ ಕೊಟ್ಟು ಆಲಿಸಿದರೆ, ಕೇಳಿಸ್ಕೊಳ್ಳೋದು ಬೇರೆ, ಆಲಿಸೋದು ಬೇರೆ. ಕೇಳಿಸ್ಕೊಂಡ್ರೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತೀರಾ, ಅಥವಾ ಯಾವುದೋ ಒಂದು ಸಾಮಾನ್ಯವಾಗಿ ಕಿವಿಗೆ ವಿಚಾರಗಳು ಮುಟ್ತವೆ. ಆಲಿಸಿದಾಗ ಮನಮಸ್ತಿಷ್ಕದಲ್ಲಿ ನೇರವಾಗಿ ಬೇರೂರ್ತವೆ. ಆದ್ದರಿಂದ ಆಲಿಸಿ, ಗಮನ ಕೊಟ್ಟು ಆಲಿಸಿ. ಇಡೀ ಭಾರತದಾದ್ಯಂತ ಈ ಹಣ ಅನ್ನೋ ಒಂದು ರೀತಿ ನೀತಿ ಏನಿದೆ, ಎಲ್ಲರಿಗೂ ಒಂದು ಉದಾಹರಣೆ ರೂಪದಲ್ಲಿ ನಿಮಗೆ ತಿಳಿಸ್ತೀನಿ. 1 ಲಕ್ಷ ರೂಪಾಯಿ ದುಡ್ಡಿದೆ. ಸುಮಾರು 100 ಜನ ಇದ್ದಾರೆ. 1 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಆಯಿತು. ಆದರೆ ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಂದರೆ, ಆ 1 ಲಕ್ಷ ರೂಪಾಯಿನ ಅವರ ಒಂದು ವ್ಯಾಪಾರ ವಹಿವಾಟು ಮೂಲಕ ಅಥವಾ ಅವರ ಪ್ರತಿಭೆಯನ್ನು ತೋರಿಸಿ ಇರೋರ ಹತ್ರದಿಂದ ಇವ್ರು ಕಿತ್ಕೊಳ್ತಾರೆ, ಅಥವಾ ಸಂಪಾದನೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮೋಸ ಮಾಡೋ, ಸುಳ್ಳು ಹೇಳೋ, ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿರೋ ಎಲ್ಲರ ಹತ್ರ 1 ಲಕ್ಷ ರೂಪಾಯಿ ಇರೋದನ್ನು ಹಂಚ್ಕೊಳ್ತಾರೆ, ಅಂದರೆ ವಿನಿಮಯ ಮಾಡ್ಕೊಳ್ತಾರೆ. ಈ ವಿನಿಮಯ ಮಾಡ್ಕೊಳ್ಳೋವಂಥದ್ದು ನೋಟಿನ ಒಂದು ಪದ್ಧತಿ. ಈಗ ನೀವು ಹೇಳಿ, ಇಡೀ ಭಾರತದಾದ್ಯಂತ ಇರುವಂಥ ಜನಸಂಖ್ಯೆಯಲ್ಲಿ ಎಲ್ಲರಿಗೂ ಕರೆಕ್ಟಾಗಿ ಡಿವೈಡ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಅಂತ ಬರೋವಂಥ ದುಡ್ಡು ಈಗ 20 ಜನರ ಹತ್ರ ಮಾತ್ರ, ಅಂದರೆ 20% ಜನರ ಹತ್ರ, ಶ್ರೀಮಂತರ ಹತ್ರ ಅಥವಾ ಬಿಸ್ನೆಸ್ ಮಾಡೋರ ಹತ್ರ ಸೇರಿಕೊಂಡಿದೆ. ಇನ್ನು ಮಿಕ್ಕಿದವರೆಲ್ಲ ಮಧ್ಯಮ ವರ್ಗದವರು ಮತ್ತು ಬಡ ರೇಖೆಯಲ್ಲಿ ಇರುವಂತಹ ವ್ಯಕ್ತಿಗಳು ಅಂತ ಅಂದ್ಕೊಳ್ಬಹುದು. ದುಡ್ಡು ಎಲ್ಲರ ಹತ್ರದಿಂದ ಯಾರೋ ಒಬ್ಬರ ಹತ್ರ, ಇಬ್ಬರ ಹತ್ರ ಅಥವಾ 10 ಜನದ ಹತ್ರ ಸೇರ್ಕೊಂಡ್ಬಿಟ್ಟಿದೆ. ಇನ್ನು ಮಿಕ್ಕಿದವರೆಲ್ಲ ದುಡ್ಡನ್ನು ಕಳ್ಕೊಂಡಿದ್ದಾರೆ ಅಥವಾ ದುಡ್ಡು ಮೈನಸ್ ಆಗಿದೆ. ಅಂದರೆ ನಾನು ಹೇಳ್ತಾ ಇರೋದು ರೇಷಿಯೋ. ನೋಟ್ ಇಲ್ಲಿ ಎಕ್ಸ್ಟ್ರಾ ಇಲ್ಲ. ನೋಟ್ ಪ್ರಿಂಟ್ ಆಗಿರೋದು ಒಂದು 10 ಲಕ್ಷ ಅಥವಾ 20 ಲಕ್ಷ ಮಾತ್ರ ಪ್ರಿಂಟ್ ಆಗಿದೆ. ಆ 20 ಲಕ್ಷ ಪ್ರಿಂಟು ಯಾರ್ಯಾರ ಹತ್ರ ಇದೆ ಅಂತಂದರೆ, ನೋಟು ಶ್ರೀಮಂತರ ಹತ್ರ ಮಾತ್ರ ಸೇರಿಕೊಂಡಿದೆ. ಇನ್ನು ಮಿಕ್ಕಿದೆಲ್ಲ ಬಡವರ ಹತ್ರ ಇದೆ. ಇವ್ರು ಯಾಕೆ ಬಡವರಾಗಿದ್ದಾರೆ ಅಂತಂದರೆ, ಇವ್ರು ಯಾಕೆ ಶ್ರೀಮಂತರಾಗಿದ್ದಾರೆ ಅಂದರೆ, ಬುದ್ಧಿವಂತಿಕೆಯಿಂದ ಇವರು ಆ ಹಣವನ್ನು ಅವರ ಜ್ಞಾನದಿಂದ, ಆ ವ್ಯಾಪಾರ ಜ್ಞಾನದಿಂದ ಅಥವಾ ಪ್ರತಿಭೆಯಿಂದ ಅವರು ಆ ಎಲ್ಲ ದುಡ್ಡನ್ನು ಇವ್ರ ಕಡೆ ಒಂದೊಂದಾಗಿ ಹುಂಡಿಲಿ ಹೇಗೆ ನಾವು ನಾಣ್ಯಗಳನ್ನು ಹಾಕಿ ಒಂದು ದೊಡ್ಡ ಹುಂಡಿ ತುಂಬೋ ರೀತಿ ಮಾಡ್ತೀರಿ, ಅದೇ ರೀತಿ ಶ್ರೀಮಂತರು ಕೂಡ ಮಧ್ಯಮ ವರ್ಗದಿಂದ, ಬಡವರಿಂದ ಒಂದಷ್ಟು ಹಣವನ್ನು ತನ್ನ ಬಳಿ, ತನ್ನ ಹುಂಡಿಗೆ ಹಾಕ್ಕೊಳ್ತಾರೆ.
ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ 3 ವರ್ಗದ ಜನರು: ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು. ಶ್ರೀಮಂತರು ತಲೆ ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಣ ಹೇಗೆ ಸಂಪಾದನೆ ಮಾಡ್ತಾರೆ? ಮಧ್ಯಮ ವರ್ಗದಿಂದ, ಬಡವರಿಂದ ಸಂಪಾದನೆ ಮಾಡ್ತಾರೆ. ಅದೇ ರೀತಿ ನೀವು ನಿಮ್ಮ ಒಂದು ಸಮಯವನ್ನು ಹಣದ ರೂಪದಲ್ಲಿ ಶೇಖರಣೆ ಮಾಡಬಹುದು. ಯಾರು ಹಿಂದೆ ಬೈಕೊಳ್ತಾ ಇರ್ತಾರೋ ಇವ್ರಿಗೆಲ್ಲ ಮಾಡೋದಕ್ಕೆ ಕೆಲಸವಿಲ್ಲ. ಇದನ್ನು ಗಮನ ಕೊಟ್ಟು ನೋಡಿ. 1 ಸೆಕೆಂಡಿಗೆ 1,000, 1,00,000, 1,00,00,000 ದುಡಿಯುವಂಥವ್ರು ಇದ್ದಾರೆ. ಅದೇ ಯಾರ್ಯಾರು ನಿಮಗೆ ಹಿಂದೆ ಬೈಕೊಳ್ತಾ ಇದ್ದಾರೋ ಇವರು ಸಮಯವನ್ನು ಯಾವುದೋ ರೀತಿ ವ್ಯರ್ಥ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಂಪಾದನೆ ನಡೀತಾ ಇಲ್ಲ. ಆ ಸಂಪಾದನೆ ಶೂನ್ಯವಾಗ್ತಾ ಇದೆ. ಆ ಶೂನ್ಯವಾಗ್ತಾ ಇರೋದ್ರಿಂದನೇ ಯಾರ್ಯಾರ ಬಳಿ ದುಡ್ಡಿದೆಯೋ ಆ ಸಮಯದ ರೂಪದಲ್ಲಿ ಶ್ರೀಮಂತರ ಹತ್ರ ಅಥವಾ ಜ್ಞಾನಿಗಳ ಹತ್ರ, ಬುದ್ಧಿವಂತರ ಹತ್ರ, ವ್ಯಾಪಾರಸ್ಥರ ಹತ್ರ ಎಲ್ಲ ದುಡ್ಡು ಸೇರ್ತಾ ಇದೆ. ಇದನ್ನು ನೀವು ಗಮನ ಕೊಟ್ಟು ಆಲಿಸಿ. ಇಲ್ಲಿ ಬಹಳ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಸಮಯ, ಟೈಮ್ ಈಸ್ ಮನಿ ಅಂತ ಸಾಕಷ್ಟು ಸ್ಲೋಗನ್ಗಳನ್ನು ನೀವು ನೋಡಿರ್ತೀರ. ಟೈಮ್ ಈಸ್ ಮನಿ, ಖಂಡಿತವಾಗಲೂ ಟೈಮ್ ಈಸ್ ಮನಿ. ಹಿಂದೆ ಬೈಕೊಳ್ತಾರೆ ಯಾರಾದರೂ ಅಂತಂದರೆ ನೀವು ಅದಕ್ಕೆ ಬೇಸರ ವ್ಯಕ್ತಪಡಿಸೋಂಗಿಲ್ಲ, ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆ ಅಂದರೆ ಹಿಂದೆ ಬೈಕೊಳ್ಳೋದ್ರಿಂದನೇ ಆ ಒಂದು ಸಮಯದ ಅವಧಿಯಲ್ಲಿ ಎಷ್ಟೋ ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿಯುವಂಥ ಒಂದು ಸುವ್ಯವಸ್ಥೆ ಇದರಲ್ಲಿ ನಡೀತಾ ಇದೆ. ನೀವು ಕೂಡ ಆ ಬೈಗಳನ್ನು ಕೇಳಿಕೊಂಡು ಅದಕ್ಕೆ ಗಮನ ಕೊಟ್ಟು ಅವರು ಹೇಗೆ ಸಮಯವನ್ನು ವ್ಯಯ ಮಾಡ್ತಾರೆ, ವ್ಯರ್ಥ ಮಾಡ್ತಾರೆ, ಅದೇ ರೀತಿ ನೀವು ನಿಮ್ಮ ಜೀವನದಲ್ಲೇ ಅವ್ರು ಬೈದರು ಅಂತೇಳಿ ಕೇಳಿಸ್ಕೊಂಡು ಕೊರಗೋದು ಮೊರಗೋದು ಮಾಡಿದಾಗ ನಿಮ್ಮ ಜೀವನ, ನಿಮ್ಮ ಸಮಯವು ಕೂಡ ವ್ಯರ್ಥವಾಗುತ್ತೆ, ವ್ಯಯವಾಗುತ್ತೆ. ಇಲ್ಲಿ ಇಬ್ಬರ ಸಮಯವನ್ನು ಕೂಡ ಶ್ರೀಮಂತರು, ವ್ಯಾಪಾರಸ್ಥರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಆದ್ದರಿಂದ ನನ್ನ ಒಂದು ಸಿದ್ಧಾಂತದ ಪ್ರಕಾರ ಯಾರಾದರೂ ಹಿಂದೆ ಬೈಕೊಂಡ್ರೆ ಬಹಳ ಖುಷಿ, ಕೃತಜ್ಞತೆಗಳು, ಧನ್ಯವಾದಗಳನ್ನು ತಿಳಿಸಿ ಅವ್ರಿಗೆ ಭಗವಂತ ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಚೈತನ್ಯ ಕೊಡಪ್ಪ, ಅವ್ರು ಹೀಗೆ ಬೈಕೊಳ್ತಾನೆ ಇರಲಿ. ಅವರ ಒಂದು ಸಮಯವನ್ನು ಸಾಧ್ಯವಾದಷ್ಟು ಶ್ರೀಮಂತರು ಯಾರ್ಯಾರು ಇರ್ತಾರೋ ಇವ್ರಿಗಾದರೂ ಹೋಗಲಿ, ನನಗಾದರೂ ಬರಲಿ, ಯಾರಿಗಾದರೂ ಬರಲಿ, ತೊಂದರೆ ಇಲ್ಲ. ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಕ್ಕಾಗಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.